ವಿಚಾರ ಮಾಡಿದ್ರೆ ಒಂದು ಆರ್ಮರಿಗೆ ಒಂದು ಆನೆಗೆ ವ್ಯತ್ಯಾಸ ಇದೆ. ಅಂದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ, ಇಂಥ ಒಂದು ಮುಂದೆ ಜಗತ್ತು ಓಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ಒಂದು ಈ ನಮ್ಮ ಗಡಗೇರಿ ಗ್ರಾಮದ ಶಿಕ್ಷಕಿಯರು ಈ ಒಂದು ಚಿಕ್ಕ ಮಕ್ಕಳಲ್ಲಿ ಒಂದು ಕಲೆಯ ಹವ್ಯಾಸ, ಒಂದು ಸಾಂಸ್ಕೃತಿಕವಾಗಿ ಇರ್ತಕ್ಕಂಥ ಒಂದು ಕಲೆಯನ್ನು ಬೆಳೆಸುವ ಸಲುವಾಗಿ ಪರಿಶ್ರಮ ಪಟ್ಟಾರಂದ್ರೆ ಅದೇನು ಸಣ್ಣದಾಗದಲ್ಲ. ಇಲ್ಲಿ ನೋಡ್ರಿ, ಸಮಾಜ ಬೆಳಗ್ಬೇಕಾದ್ರೆ ರಕ್ಷಕರು ಬೇಕು, ಸಮಾಜ ಬಾಳ್ಬೇಕಾದ್ರೆ, ಸಮಾಜ ಒಂದು ಮುಂದುವರಿಬೇಕಾದ್ರೆ, ಒಂದು ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ, ಒಂದು ಅಭಿವೃದ್ಧಿ ಹೊಂದಬೇಕಾದ್ರೆ ಶಿಕ್ಷಕರು ಬೇಕು. ಅದೇ ಸಮಾಜವನ್ನು ಕಾಪಾಡಿಕೊಂಡು ಅನ್ಯಾಯದ ಮಾರ್ಗದೊಳಗೆ ನಡಿಬಾರ್ದು ಅಂತಕ್ಕಂಥ ಒಳ್ಳೆಯ ಮಾರ್ಗದೊಳಗೆ ನಡೆಸಬೇಕಾದ್ರೆ ಆರಕ್ಷಕರು ಬೇಕು. ಅಂದ್ರೆ ಶಿಕ್ಷಕರಿದ್ರೆ ಸಮಾಜ ಒಂದು ವಿದ್ಯಾರ್ಥಿಗಳಲ್ಲಾಗಲಿ ಎಲ್ಲರಲ್ಲಿ ಒಂದು ವಿದ್ಯಾರ್ಥಿ ಒಂದು ಒಳ್ಳೆಯ ನುಡಿಗಳನ್ನು ಕಲಿಸಿದ್ದಾದ್ರೆ ಆ ವಿದ್ಯಾರ್ಥಿ ಮನೆಯೊಳಗೆ ದೊಡ್ಡವ್ರು ಏನೋ ತಪ್ಪು ಮಾಡ್ತಿದ್ರು ಸಹಿತ ಆ ವಿದ್ಯಾರ್ಥಿ ಅಪ್ಪ ನೀ ಮಾಡು ತಪ್ಪಾಕತಿ, ಅಮ್ಮ ನೀ ಮಾಡು ತಪ್ಪಾಕತಿ ಅಂತಕ್ಕಂಥ ಒಂದು ಮಾತನ್ನ ಆ ವಿದ್ಯಾರ್ಥಿ ಹೋಗಿ ಮನೆಯೊಳಗೆ ಹೇಳಿದ್ರೆ ಈ ಗುರುಗಳು ಕಲಿಸಿದಂಥ ಮಾತ ಇವತ್ತಿಗೆ ಸಾರ್ಥಕ ಆಗ್ತದೆ. ಅದಕ್ಕಾಗಿ ಇವತ್ತಿನ ಒಂದು ಈ ಕಲೆಯ ಒಂದು ಬರೀ ಶಿಕ್ಷಣದ ಜೊತೆಗೆ ಕಲೆ, ಆ ಹುಡುಗರಲ್ಲಿ ಇರ್ತಕ್ಕಂಥ ಹವ್ಯಾಸ, ಪ್ರತಿಭೆಯನ್ನು ಗುರುತಿಸುವ ಸಲುವಾಗಿ ಎಷ್ಟೋ ಶಿಕ್ಷಕರು ಒಂದು ತಿಂಗಳ ಪರ್ಯಂತರವಾಗಿ ಪ್ರಯತ್ನ ಪಟ್ಟ ಈ ಒಂದು ಎಲ್ಲ ಚಿಕ್ಕ ಬಾಲಕರ ಬಗ್ಗೆ ಕಲಾ ಮಾಡಿದ್ರಲ್ಲ. ನಾನು ಒಬ್ಬ ಕಲಾವಿದನಾಗಿ ಒಂದು ಈ ಜೈ ಹೋ ನೃತ್ಯ ಮತ್ತು ಈ ಚೆನ್ನಪ್ಪ ಚನ್ನಗೌಡ ಈ ವಿದ್ಯಾರ್ಥಿ ನೆನಪಿನ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿ ತಮ್ಮ ಒಂದು ಅನಿಸಿಕೆಗಳನ್ನು ಮೂಡಿಸಿದರು. ನಮ್ಮ ಶಾಲೆಗೆ ಒಂದು ಕಳೆಯನ್ನು ತಂದುಕೊಟ್ಟರು. ಅವರಿಗೆ ಕೂಡ ನಮ್ಮ ಶಾಲಾ ಪರವಾಗಿ, ನನ್ನೆಲ್ಲ ಗುರುಮಾತೆಯರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನು ಎರಡನೇದಾಗಿ ನಮ್ಮ ಶಾಲೆಯಲ್ಲಿ ಕಲಿತಿರುವಂಥ ಹಳೆಯ ವಿದ್ಯಾರ್ಥಿಗಳಾಗಲಿ, ಶಿಕ್ಷಣ ಪ್ರೇಮಿಗಳಾಗಲಿ, ನಮ್ಮ ತಾಯಂದಿರು, ಇವರು ಕೂಡ ಎಲ್ಲ ನಮ್ಮ ಶಾಲೆಯಲ್ಲಿ ಭಾಳ ಮಾಡಿ ಕಲ್ತಿರ್ಬೋದು. ಇನ್ನು ಬೇರೆ ಊರಿನಿಂದ ಬಂದಂಥ ನಮ್ಮ ಊರಿನ ನನಗೆ ಯಾಕೆ ಕಾಟ ತುಂಬ ಬರ್ತೈತಪ್ಪ ಅಂದ್ರೆ, ಮಕ್ಕಳಿಂದ ನಮ್ಮ ಜೀವನ ಇಲ್ಲ, ಮಕ್ಕಳಿಂದ ನಾವು ಇರೋದಿಲ್ಲ. ಆ ಮಕ್ಕಳನ್ನ ಇವತ್ತು ನಮಗೆ ಸನ್ಮಾನ ಮಾಡಿಸ್ತೇವೆ. ಹೌದಾ? ನಮ್ಮ ಶಾಲಾ ವತಿಯಿಂದ, ನನ್ನೆಲ್ಲ ಗುರು ಬಳಗದ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದನೆಗಳು. ಥ್ಯಾಂಕ್ ಯು.